ಹಲೋ ಫ್ರೆಂಡ್ಸ್, ವಿನಾಯಕ್ MK 78 ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಶಾವಿಗೆ ಪಾಯಸ ಮಾಡಿರೋದನ್ನು ನಾನು ವಿಡಿಯೋ ಮಾಡಿದ್ದೇನೆ. ಓಕೆನಾ, ನೀವೇನಾದರೂ ಮೊದಲನೇ ಸಾರಿ ನಮ್ಮ ವಿಡಿಯೋ ನಮ್ಮ ಚಾನಲಲ್ಲಿ ನೋಡಿದರೆ ವಿಡಿಯೋಕ್ಕೊಂದು ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗಾಗಿ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದಂತರೂ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆನಾ, ಈಗ ಅದಕ್ಕೆಲ್ಲ ಏನೇನು ಬೇಕಂತ ಒಂದೊಂದಾಗಿ ತೋರಿಸ್ತಾನೆ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಮೊದಲನೇದಾಗಿ ಶಾವಿಗೆ ಬೇಕು. ಓಕೆನಾ, ನೀವು ಯಾವ ಪ್ರಮಾಣದಲ್ಲಿ ಅದು ಶಾವಿಗೆ ತೊಗೋಬೇಕು. ಆಮೇಲೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೇನೆ. ಓಕೆನಾ, ನೋಡ್ತಾ ಇದ್ದೀರಿ ನೀವು. ಆಮೇಲೆ ಸಕ್ಕರೆ, ಆಮೇಲೆ ಗೋಡಂಬಿ ತೊಗೊಂಡಿದ್ದೇನೆ, ದ್ರಾಕ್ಷಿ ತೊಗೊಂಡಿದ್ದೇನೆ, ಬೇಕಾದಷ್ಟು ಸ್ವಲ್ಪ ತುಪ್ಪ ತೊಗೊಂಡಿದ್ದೇನೆ. ಓಕೆನಾ, ಒಣ ದ್ರಾಕ್ಷಿ, ಗೋಡಂಬಿ, ತುಪ್ಪ ತೊಗೊಂಡಿದ್ದೇನೆ. ಓಕೆನಾ, ಈಗ ಅದನ್ನೆಲ್ಲ ಏನೇನಾಗಿ ಯಾವ ರೀತಿ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ನಾನು ಮೊದಲನೇದಾಗಿ ಲೈಟಾಗಿ ನಾನು ಸ್ವಲ್ಪ ಇವನ್ನ ಹುರ್ಕೊಳ್ತೇನೆ. ಓಕೆನಾ, ಶಾವಿಗೆನ ಈ ರೀತಿ ನಿಧಾನವಾಗಿ ಸ್ಲೋ ಗ್ಯಾಸಲ್ಲಿಟ್ಟು ಹುರ್ಕೊಳ್ಬೇಕು ಇವನು. ಓಕೆನಾ, ಮತ್ತು ಇದನ್ನು ಇನ್ನೊಂದು ಸರಿ ನಾವು ತುಪ್ಪದಲ್ಲಿ ಸಹ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಓಕೆನಾ, ಕೆಲವರು ತುಪ್ಪದಲ್ಲೇ ಹುರ್ಕೊಳ್ತಾರೆ ಫಸ್ಟ್ ಟೈಮು. ಎರಡು ಟೈಮ್ ಇದು ಮಾಡ್ಕೊಳ್ತಾ ಇದ್ದಾನೆ. ಓಕೆನಾ ಫ್ರೆಂಡ್ಸ್, ನೋಡ್ತಾ ಇದ್ದೀರಿ ಈ ರೀತಿಗ ಸ್ವಲ್ಪ ಕೆಂಪು ಬಂದಮೇಲೆ ತೆಗೆದು ಬಿಡ್ಬೇಕು. ಓಕೆನಾ, ಭಾಳ ಇದು ಆಗ್ಬಿಡ್ತೀವಿ ನಾವು ಸೈಡ್ ತೊಗೊಳ್ತೇನೆ. ಈಗ ಫ್ರೆಂಡ್ಸ್, ನಾನು ತುಪ್ಪ ಹಾಕ್ಕೊಂಡು ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತೀನಿ. ಓಕೆನಾ, ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ತೀನಿ ನಾನು. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಿ, ಆಲ್ರೆಡಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದು ಕರಗ್ತಾ ಇದೆ. ಮೊದಲು ನೀವು ಗೋಡಂಬಿ ಹಾಕ್ಕೊಳ್ಬೇಕು. ಓಕೆನಾ, ಒಣ ಗೋಡಂಬಿನ ಹಾಕ್ಕೊಂಡು ನೀವು ಅವ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ಎರಡು ಹಾಕ್ಕೊಂಡು ಒಂದೊಂದು ಫ್ರೈ ಆದಮೇಲೆ ತೊಗೊಂಡ್ಬಿಡ್ತೀನಿ. ಓಕೆನಾ, ನೀವು ಮೊದಲು ಗೋಡಂಬಿ ಹಾಕ್ಕೊಂಡು ಬೇಕಾದ್ರೆ ಅವ್ನು ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಬೇಕು. ಓಕೆನಾ, ಯಾಕಂದರೆ ದ್ರಾಕ್ಷಿ ಬೇಗ ಅವು ಫ್ರೈ ಆಗಿಬಿಡ್ತಾವೆ. ನಿಧಾನವಾಗಿ ಸ್ಲೋ ಗ್ಯಾಸಲ್ಲಿ ಇಡಬೇಕು, ಇಲ್ಲಾಂದರೆ ಹೊತ್ತಿ ಬಿಡೋ ಚಾನ್ಸ್ ಇರುತ್ತೆ, ಬೇಗ ಹೊತ್ತಾಗುತ್ತೆ. ದ್ರಾಕ್ಷಿ ಮಾತ್ರ ಬೇಗ ಫ್ರೈ ಆಗಿಬಿಡ್ತಾವೆ ಫ್ರೆಂಡ್ಸ್. ಓಕೆನಾ, ನೀವು ನೋಡಿ ಇದು ಮಾಡ್ಕೊಳ್ಬೇಕು. ಗ್ಯಾಸು ಬೇಕಾದ್ರೆ ಆನ್ ಮಾಡಿ, ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಆನ್ ಮಾಡಿ ಆಫ್ ಮಾಡ್ಕೊಂಡು ಕೂಡ ಇದು ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್, ಈಗ ನೋಡಿರಿ ಆಲ್ರೆಡಿ ದ್ರಾಕ್ಷಿ ಫ್ರೈ ಇದೆ. ನಾನು ಸೈಡ್ ತೊಗೊಳ್ತೇನೆ ದ್ರಾಕ್ಷಿನ. ನೋಡ್ತಾ ಇದ್ದೀರಿ ನೀವು, ನಾನು ಸೈಡ್ ತೊಗೊಳ್ತೇನೆ. ಹಲೋ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಿ ಸೈಡ್ ತೊಗೊಳ್ತಾ ಇದ್ದೆ ನಾನು. ಓಕೆನಾ, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಬೇಗ ಹೊತ್ತಿಬಿಡು, ತುಪ್ಪ ಬೇಗ ಕಾಯಿತು. ಓಕೆನಾ, ದ್ರಾಕ್ಷಿನ ಸೈಡ್ ತೊಗೊಳ್ತಾ ಇದ್ದೀನಿ. ಈಗ ಮತ್ತೇನಪ್ಪ ಅಂದರೆ ಸ್ವಲ್ಪ ಗ್ಯಾಸ್ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಶಿವವಾಗಿ ನೀವು ಅದನ್ನು ಗೋಡಂಬಿನ ಹುರ್ಕೊಳ್ಬೇಕು. ಓಕೆನಾ, ಬೇಗ ತುಪ್ಪ ಕಾಯ್ದು ಬಿಡುತ್ತೆ, ಹೊತ್ತು ಚಾನ್ಸ್ ಇರುತ್ತೆ, ಬ್ಲ್ಯಾಕ್ ಆಗಿಬಿಡ್ತಾವಲ್ಲ. ಓಕೆನಾ, ಈ ರೀತಿ ಫ್ರೈ ಆಗಿದ್ದಾವೆ. ನಾನು ಇವನು ಕೂಡ ತೊಗೊಂಡು ನಾನು ಇದರಲ್ಲಿ ಏನು ಮಾಡ್ತೇವಪ್ಪ ಅಂದರೆ ನಾನು ಸ್ವಲ್ಪ ಹುರ್ಕೊಂಡಿರುವಂಥ ಶಾವಿಗೆನ ಮತ್ತು ಇದರಲ್ಲಿ ತುಪ್ಪದಲ್ಲಿ ಕೂಡ ಸ್ವಲ್ಪ ಅದನ್ನು ನಾನು ಇದನ್ನು ಹುರ್ಕೊಳ್ತೇನೆ. ಓಕೆನಾ, ಫ್ರೆಂಡ್ಸ್, ನೋಡ್ತಾ ಇದ್ದೀರಿ ನೀವು. ನಾನು ಶಾವಿಗೆ ಇದು ಉಳಿದಿರೋ ತುಪ್ಪದಲ್ಲೇ ಕೂಡ ನಾನು ಶಾವಿಗೆಯನ್ನು ಹುರ್ಕೊಳ್ತೇನೆ ಮತ್ತು ಇನ್ನೊಂದು ಸಾರಿ ತುಪ್ಪದಲ್ಲಿ. ಹಲೋ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ. ಓಕೆನಾ, ನಾನು ಆ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಡು ಭಾಳ ಹುರ್ಕೊಳ್ಬಾರ್ದು, ಯಾಕಂದರೆ ಒಂದು ಮೈ ಆಲ್ರೆಡಿ ನಾವು ಹುರ್ಕೊಂಡಿರ್ತೇವೆ. ಓಕೆನಾ, ನೋಡ್ತಾ ಇದ್ದೀರಿ ನೀವು. ಜಸ್ಟ್ ಆ ತುಪ್ಪ ಅದನ್ನು ಇದು ಉಳಿದಿರೋದಕ್ಕೋಸ್ಕರ ಮಾಡ್ತೀನಿ. ಕೆಲವರು ತುಪ್ಪದಲ್ಲೇ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಾರೆ. ಓಕೆನಾ, ಈಗ ಇಷ್ಟೇ ಸಾಕು. ನಾನು ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ. ನಾನು ಒಂದು ಸೈಡ್ ತೊಗೊಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇನ್ನೊಂದು ರೌಂಡಾಗಿ ಇದು ಮಾಡಿಕೊಂಡು ಪೂರ್ತಿಯಾಗಿ ಒಂದು ಸೈಡ್ ತೊಗೊಳ್ತೀನಿ. ಓಕೆ, ನಾನು ಒಂದು ಬಟ್ಲಲ್ಲಿ ಸೈಡ್ ತೊಗೊಂಡು ಫ್ರೆಂಡ್ಸ್, ಈಗ ನಾನು ಒಂದು ಅರ್ಧ ಲೀಟ್ರ್ ಹಾಲಷ್ಟು ಒಂದು ಪಾತ್ರೆಗೆ ಕಾಸಾಗಿಟ್ಕೊಂಡಿದ್ದೀನಿ. ಓಕೆನಾ, ಚೆನ್ನಾಗಿ ಕಾಯಬೇಕಿದು. ಓಕೆನಾ, ಇದು ಕುದ್ದ ನಂತರ ನಾವೇನು ಮಾಡೋಕ್ಕಪ್ಪ ಅಂತಂದರೆ ಸಕ್ಕರೆನ ಕುದಿಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್. ಓಕೆನಾ, ನೀವು ಯಾವ ಪ್ರಮಾಣದಲ್ಲಿ ನೀವು ಪಾಯಸ ಮಾಡ್ತೀರೋ ಆ ಪ್ರಮಾಣದಲ್ಲಿ ಸಕ್ಕರೆ ತೊಗೊಳ್ಬೇಕು. ನಿಮ್ಗೆ ಎಷ್ಟು ರುಚಿ ಬೇಕೋ, ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಸಕ್ಕರೆ ಹಾಕ್ಕೊಳ್ಬೇಕು. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕುದೀತಾ ಇರಬೇಕು. ಓಕೆನಾ, ಹಾಲು ಕುದೀತಿರ್ಬೇಕಾದ್ರೆ ಚೆನ್ನಾಗಿ ಕರಗುತ್ತದು ಫ್ರೆಂಡ್ಸ್. ಈಗ ಹಾಲು ಕುದೀತಾ ಇದೆ, ನೋಡ್ತಾ ಇದ್ದೀರಿ. ಈಗೇನಪ್ಪ ಅಂದರೆ ಶಾವಿಗೆ ಹಾಕ್ಕೊಳ್ಬೇಕು ನೀವು. ಓಕೆನಾ, ಈಗ ಕುದಿಯೋದ್ರಲ್ಲೇ ಚೆನ್ನಾಗಿ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಅದೇನಪ್ಪ ಅಂದರೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಓಕೆನಾ, ತೋರಿಸ್ತೀನಿ ನಿಮಗೆ ನಾನೀಗ. ಹುರಿದಿಟ್ಕೊಂಡಿರೋಂಥ ಶಾವಿಗೆನಾಗ ಇದರಲ್ಲಿ ಚೆನ್ನಾಗಿ ಹಾಕ್ಕೊಳ್ತಾನೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದೇನಾಗ್ಬಿಡುತ್ತೆ, ಗಟ್ಟಿಯಾಗಿ ಚಾನ್ಸ್ ಇರುತ್ತೆ. ನಿಮಗೆ ತೋರಿಸ್ತೀನಿ ನನಗೆ. ಈ ರೀತಿ ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ತೋರಿಸ್ತೀನಿ ನಿಮ್ಗೆ ನಾನು.
ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ, ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ. ಹಾಲು ಕುದಿಬೇಕು ಅದು, ಓಕೆನಾ ಫ್ರೆಂಡ್ಸ್. ಈಗ ಕುದೀತಾ ಇದೆ, ನೋಡ್ತಾ ಇದ್ದೀರಿ. ನಾ ಏನಪ್ಪ ಅಂದರೆ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿಯನ್ನು ನೋಡ್ತಾ ಇದ್ದೀರಿ ನೀವು, ಹುರಿದಿಟ್ಕೊಂಡಿರೋಂಥ ನಾ ಈಗ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ರುಚಿ ನೋಡ್ಕೊಳ್ಬೋದು, ಓಕೆನಾ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಯನ್ನು ನೀವು ಬೇಕಂದ್ರೆ ಸಕ್ಕರೆ ಹಾಕ್ಕೊಳ್ಬೋದು, ಬೇಕಾದ್ರೆ ಇದು ಮಾಡ್ಕೊಳ್ಬೇಕೇನಾ ಫ್ರೆಂಡ್ಸ್. ಈಗ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇದ್ದೀರಿ ನೀವು. ಈ ರೀತಿ ಬರಬೇಕು, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ಅದು, ಓಕೆನಾ. ಈಗ ರೆಡಿ ಆಗಿರುವಂಥದ್ದನ್ನು ನಾನು ಒಂದು ಬಾಲ್ಗೆ ತೊಗೊಂಡು ನಿಮ್ಗೆ ತೋರಿಸ್ತೇನೆ ನಾನು ಹೇಗಂತೇಳಿ, ಒಂದು ರೆಡಿ ಆಗಿರುವಂಥದ್ದನ್ನು, ಓಕೆನಾ. ಒಂದು ಬಾಲ್ಗೆ ತೊಗೊಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಿ ಯಾವ ರೀತಿ ಬಂದಿದೆ ಅಂತೇಳಿ, ಓಕೆನಾ. ಮನೆಯಲ್ಲಿ ಇದೇ ರೀತಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲ್ನ ನಮ್ಮ ವಿಡಿಯೋ ನೋಡಿದಾದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಾಗಿದೆ ಅಂತ ಮನೆಯಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದಂತರೂ ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ. ಮುಂದಿನ ಸಾರಿ ಹೊಸ ವಿಡಿಯೋ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.